ಓಕೆ ಮೇಡಮ್, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಖುಷಿಯಾಗಿ ಬರ್ತಿದ್ದಾರೆ. ಟ್ರೇಲರ್ನಲ್ಲಿ ನೋಡಿದಂಥ ಕಂಟೆಂಟು, ಒಂದು ಪರಿಸರದ ಬಗ್ಗೆ ಒಂದಷ್ಟು ಜನಕ್ಕೆ ಅರ್ಥ ಆಗಿದೆ, ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ. ಸೊ ನಿಮಗೆ ಇಷ್ಟು ಜನದ ಮಧ್ಯೆ ಕುತ್ಕೊಂಡು ಸಿನಿಮಾ ನೋಡಿದ್ದು ಹೇಗೆ ಅನಿಸ್ತಾ ಇದೆ? ಅದೇ ಇವಾಗ ನೀವು ಸ್ಟಾರ್ಟಿಂಗ್ ಈವೆಂಟಲ್ಲೆಲ್ಲ ಹೇಳ್ತಾ ಇದ್ರಿ, ಸ್ವಲ್ಪ ಟ್ರೈಲರ್ ನೋಡಿದ್ರೆ ತುಂಬ ಈವೆಂಟ್ಸ್ ಅನಿಸುತ್ತೆ, ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತಾ ಅಂತ. ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ತುಂಬ ಕ್ಲಾರಿಟಿ ಇದೆ ಅಂತ. ಆ್ಯಂಡ್ ಎಲ್ಲರಿಗೂ ಏನಂದರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬ ಇಷ್ಟ ಆಗ್ತದೆ. ಎಲ್ಲರೂ ಆ್ಯಕ್ಟಿಂಗ್ ಯಾರೇ ಇದು ಇವಾಗ ನಾವೆಲ್ಲ ಆ್ಯಕ್ಟಿಂಗ್ ಯಾರ್ಯಾರು ನಟರು ಇದ್ದೀವಿ, ಆರ್ಟಿಸ್ಟ್ ಇದ್ದೀವಿ, ನಾವೆಲ್ಲ ನ್ಯೂ ಕಮರ್ಸ್, ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ. ಸೊ ಎಲ್ಲರೂ ನ್ಯೂ ಕಮರ್ಸ್ ಅನಿಸ್ತಿಲ್ಲ. ಆ್ಯಂಡ್ ನನಗೇನೆ ಆ್ಯಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನನಗೂ ತುಂಬ ಎಮೋಷ್ನಲ್ ಆಯಿತು. ತುಂಬ ಜನ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಸೊ ಇಷ್ಟು ವರ್ಷದ ಒಂದು ಶ್ರಮ ಪರಿಶ್ರಮ ಶಂಕರ್ ಸರ್ದು ಆ್ಯಂಡ್ ನಮ್ಮೆಲ್ಲರಿಗೂ, ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಖುಷಿ ಆಗ್ತದೆ. ಯಾಕೆಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಹೋಗ್ತಾ ತುಂಬ ಕನೆಕ್ಟ್ ಆದರು. ಅಕ್ಕಪಕ್ಕ ನೋಡ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು, ತುಂಬ ಖುಷಿ ಆಯಿತು. ಒಂದು ಎಮೋಷನ್ ತುಂಬಿರೋದಂತೆ ಎಲ್ಲ ಎಂಜಾಯ್ ಮಾಡೋದು. ಆಮೇಲೆ ಸಾಂಗ್ಸಲ್ಲೆಲ್ಲ ವಿಷಲ್ ಹೊಡೆಯೋದು ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಇಷ್ಟಪಡ್ತಾರೆ, ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೊ ಮಚ್ ಶಂಕರ್ ಸರ್. ಎಲ್ಲದಕ್ಕೂ ಕೂಡ ಮೇನ್ ಕಾರಣ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಕನ್ನಡ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ದಯವಿಟ್ಟು ಅದೊಂದು ಮುಖ್ಯವಾದ ವಿಷಯ, ಯಾರ ಕೆಳಗಡೆನೂ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಏನೂ ಕೆಲಸ ಮಾಡಿದ್ರು ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿದಂಥ ಶಂಕರ್ ಸರ್ ಅವರಿಂದನೇ ಈ ಸಿನಿಮಾ ಆಗಿರೋದು. ಆ್ಯಂಡ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಇವರು ತುಂಬ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ. ಏನು ಜನಕ್ಕೆ ವಿಷಯ ತಿಳಿಸ್ಬೇಕು ಅದನ್ನು ತುಂಬ ನೀಟಾಗಿ ಹೇಳಿದ್ದಾರೆ. ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ಲದೆ ಸೊ ಕೂತ್ಕೊಂಡು ಯಾರೇ ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡೋವಂಥ ಸಿನಿಮಾ, ಏನೋ ಒಂದು ವಲ್ಗಾರಿಟಿ ಇಲ್ಲ, ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನಿಸಲ್ಲ. ಎಲ್ಲ ಸಾಂಗ್ಗಳು ಚೆನ್ನಾಗಿದೆ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ಸೊ ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಸಿನಿಮಾ ನೋಡಿ. ಯಾಕಂದರೆ ಈ ಥರ ಸಿನಿಮಾಗಳು, ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ಲೀಸ್ಟ್ ಒಂದು ಫಸ್ಟ್ ಫೇಸ್ ಆಡಿಯನ್ಸ್ಗಳಿಗೆ ನಾವು ರೀಚ್ ಆಗ್ಬೋದು. ಬಟ್ ಅಲ್ಲಿ ಮೌತ್ ಪಬ್ಲಿಸಿಟಿ ಆದರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ. ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟು ಆದಷ್ಟು ವಿಷಯ ನಾವೇನು ಅಂದರೆ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಯಾಕಂದರೆ ಈ ಥರ ಜಾನರ್ಗಳು ಈಗ ಒಂದು ಊಟ ಅಂದಮೇಲೆ ಅದರಲ್ಲಿ ಎಲ್ಲ ಥರದ ಬಗೆಗಳಿರುತ್ತೆ. ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ, ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಸೊ ಇದನ್ನು ನೋಡಿದಾಗ ನಿಮ್ಗೆ ಅನಿಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಅ ವೆರಿ ಗುಡ್ ಮೆಸೇಜ್. ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕಲ್ಲಿ ನಿಮಗೆ ಉಸಿರಾಡೋದು ಗಾಳಿನೂ ಸಿಗ್ದಂಗೆ ಹೋಗ್ತೀರಾ, ಯಾಕೆಂದರೆ ಮರಗಳಿಲ್ಲ. ಸೊ ಆ ಒಂದು ಒಳ್ಳೆ ಮೆಸೇಜ್ನ ಇದು ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬ ಅಂದರೆ ತುಂಬ ಸಾಥ್ ಕೊಟ್ಟಿದೆ. ಸೊ ಅದನ್ನು ಕೂಡ ಇದು ಮಾಡಿ. ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ನನಗೆ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಅವರ ಪರ್ಫಾರ್ಮೆನ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ದಯವಿಟ್ಟು ಎಲ್ಲರೂ ಈ ವಿಷಯನ ಸ್ಪ್ರೆಡ್ ಮಾಡಿ. ಒಬ್ಬ ಹೊಸ ನಿರ್ದೇಶಕ, ಒಬ್ಬ ಹೊಸ ನಿರ್ಮಾಪಕ ಅವರ ಒಂದು ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನು ಇಷ್ಟ ಆಯ್ತು ಮ್ಯಾಮ್? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಯ್ತಾ? ಹುಡ್ದಬ್ಬ ಇವತ್ತು ನಮ್ಮ ಕನಸಿನ ಕೂಸು ಸೋಲ್ಮೇಟ್ಸ್ ಹುಡ್ದಬ್ಬ ರಿಲೀಸ್ ಆಗಿದೆ. ಏನಿಲ್ಲ, ನಮ್ಮ ಕೆಲಸ ಆಚೆ ಕಡೆ ಬಂದಿದೆ. ಎಲ್ಲ ಕನ್ನಡ ಜನತೆ, ನಮ್ಮ ಇಷ್ಟದಾದ ಅಭಿಮಾನಿಗಳಿಗೂ ಒಂದೇ ಹೊತ್ತು ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ನೀವು ಒಂದ್ಸಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಮತ್ತು ಇಷ್ಟದಾದದ್ದು ಕೂಡ ಒಂದು ಬಿಟ್ಟು ಬರುತ್ತೆ ಅವ್ರ ಸಂಘಲ್ಲಿ, ಅದೆಲ್ಲ ನೀವು ಕೂಡ ನೋಡಿರ್ತೀರ. ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀವಿ. ದಯವಿಟ್ಟು ಪ್ರಮೋಟ್ ಮಾಡಿ, ಕನ್ನಡ ಸಿನಿಮಾನ ಉಳಿಸಿ. ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನು ಈ ಜನತೆಗೆ ತೋರಿಸಿ ಅನ್ನೋದಕ್ಕೆ ಕೇಳ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಹಂಚ್ಕೊಳ್ಳಿ. ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸರ್. ತೊಗೊಳ್ಳಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಶಂಕರ್ ಸರ್ ಡೈರೆಕ್ಷನ್ನು ಮೊದಲನೇ ಸಿನಿಮಾ ಡೈರೆಕ್ಷನ್ ಅಂತ ಅನಿಸಿಲ್ಲ, ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಒಂದೊಂದು ಚಿಕ್ಕ ಡೈಲಾಗು, ಸರ್ಕಾರಿ ಕೆಲಸ ಬೇಗ ಆಗಲ್ಲ ಅಂತ, ಸಿನಿಮಾನೂ ಬೇಗ ಆಗಲ್ಲ, ಆದರೂ ಬಂದಿದ್ದೀವಿ. ಕನ್ನಡ ಸಿನಿಮಾನ ಉಳಿಸ್ಕೊಡಿ, ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ. ಸರ್ ನಿರ್ಮಾಪಕರು ಚೆನ್ನಾಗಿ ಇಷ್ಟ ಆಯಿತು. ಎರಡನೇದು ಎಲ್ಲ ಮೀಡಿಯಾದವರು ನಮಗೆ ಹೊಸ
ಹೊಸಬರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು. ಕನ್ನಡ ಜನತೆ ಹೊಸಬರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ.